ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಪ್ಪ ಹೋಗ್ತಿದೀವಿ ಅಂದರೆ ದೇವನಹಳ್ಳಿ ಹತ್ರ ನೋಡಿ ರೀಚ್ ಆಗಿದ್ದೀವಿ. ಅಲ್ಲೇ ಪಕ್ಕದಲ್ಲೇ ಲೇಕ್ ಇದೆ. ಬಟ್ ನೋಡಿ ಈ ಪ್ಲೇಸ್ ನೀವು ಏನು ನೋಡ್ತಾ ಇದ್ದೀರಾ, ಇದು ಪೊಲೀಸ್ ಅವರು ಮಿಲಿಟರಿ ಅವ್ರಿಗೆ ಶೂಟಿಂಗ್ಗೆ ಪ್ರಾಕ್ಟೀಸ್ ಕೊಡೋ ಪ್ಲೇಸ್ ಇದು. ಬಟ್ ಏನಂದ್ರೆ ಇಲ್ಲಿ ವೀಕೆಂಡ್ ಟೈಮಲ್ಲಿ ಬರೋದಕ್ಕಿಂತ ವೀಕ್ ಡೇಸ್ ಅಲ್ಲಿ ಬರೋದು ತುಂಬಾ ಯೂಸ್ಫುಲ್ ಅನ್ಸುತ್ತೆ. ಯಾಕಂದ್ರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಪ್ಪ ಹೋಗ್ತಿದೀವಿ ಅಂದ್ರೆ ದೇವನಹಳ್ಳಿ ಹತ್ರ ಇರೋ ಒಂದು ಹಿಡನ್ ಪ್ಲೇಸ್ ಇದೆ. ಅದನ್ನ ಆಲ್ಮೋಸ್ಟ್ ಯಾರು ನೋಡಿರಲ್ಲ. ನಾವಿವತ್ತು ಅದನ್ನ ನೋಡ್ಸಕ್ ಹೋಗ್ತಾ ಇದೀವಿ. ಮುಂದೆ ಅಲ್ಲಿ ಯಾವ ಥರ ಇರುತ್ತೆ, ಅಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ನಾವು ಮುಂದೆ ವಿಡಿಯೋದಲ್ಲಿ ನೋಡ್ತೀವಿ. ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಹಿಡನ್ ಪ್ಲೇಸ್ ಅಂದ್ರೆ ಅದು ಯಾರಿಗೂ ಗೊತ್ತೇ ಇಲ್ಲೇನೋ ಆ ಥರ ಏನಿಲ್ಲ. ಆಲ್ಮೋಸ್ಟ್ 90% ಜನಕ್ಕೆ ಗೊತ್ತದು. ಇನ್ನು ಮಿಕ್ಕಿದ 10% ಜನಕ್ಕೆ ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡಿ ತಿಳ್ಕೊಂಡಿದ್ದಾರೆ. ಈಗ ನಾವು ಅದನ್ನ ಯಾವ ತರ ಇರುತ್ತೆ, ಯಾಕಂದ್ರೆ ನಾವು ಇಲ್ಲೇ ಲೋಕಲ್ ಅವ್ರು ಆಗಿರೋದ್ರಿಂದ ಅದನ್ನ ರಿಯಾಲಿಟಿ ಬಗ್ಗೆ ಹೇಳಕ್ ಹೋಗ್ತೀವಿ. ಅಲ್ಲಿ ಇನ್ನ ಯಾವ ತರ ಇರುತ್ತೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವತ್ತು ನಮ್ ಜೊತೆ ನೋಡಿ ಶ್ರೀಕಾಂತ್ ಬರ್ತಿದ್ದಾನೆ, ಹಾಗೆ ಶರಣ್ ಬರ್ತಿದ್ದಾನೆ. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಹೋದ್ರು ನಾವು 4 ಜನ ಹೋಗ್ತೀರಿ. ಅದ್ರಲ್ಲಿ ಇವತ್ತೊಬ್ಬ ಮಿಸ್ ಆಗಿದ್ದಾನೆ. ಅವ್ನ ಕೆಲ್ಸದ ಬ್ಯುಸಿಯಲ್ಲಿ ಅವ್ನು ಬಂದಿಲ್ಲ. ನೆಕ್ಸ್ಟ್ ನಾವೆಲ್ಲಾದ್ರೂ ಹೋದ್ರೆ ಅವನ್ನೂ ಕರ್ಕೊಂಡು ಹೋಗ್ತೀರಿ. ಅವನಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೀಚ್ ಆಗಿದ್ದೀವಿ. ಅಲ್ಲೇ ಪಕ್ಕದಲ್ಲೇ ಲೇಕ್ ಇದೆ. ಬಟ್ ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಅಲ್ಲಿ ಅದು ಟ್ರೆಕ್ಕಿಂಗ್ ಪ್ಲೇಸು, ಇದು ಟ್ರೆಕ್ಕಿಂಗ್ ಪ್ಲೇಸು. ಅದ್ರ ಹಿಂದೆಗಡೆ ನಂದಿ ಹಿಲ್ಸ್ ಇದೆ. ಸೀರಿಯಸ್ ಆಗಿ ಆ ನಂದಿ ಹಿಲ್ಸ್ ನಿಮಗೆ ಕಾಣಿಸ್ತಿಲ್ಲ, ಇಲ್ಲಿಂದ ಕಾಣಿಸ್ತಿದೆ ನೋಡಿ. ಬ್ಲ್ಯಾಕ್ ಕಲರ್ ತರ ಕಾಣಿಸ್ತಿದಲ್ವಾ, ಅದೇ ನಂದಿ ಹಿಲ್ಸು. ನೋಡಿ ಆಲ್ಮೋಸ್ಟ್ ಅಲ್ಲಿ ನಾವು ರೀಚ್ ಆಗಿದ್ದೀವಿ. ಇದೇ ಆವತಿ ಲೇಕ್ ಹತ್ರ ಇರೋ ಅದೇ ಆವತಿ ಲೇಕ್ ಇದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ಅಲ್ಲಿ ಮುಂದೆ ಲೇಕ್ ಎಲ್ಲ ಇದೆ. ಈಗ ಆಲ್ಮೋಸ್ಟ್ ಅದು ವೀಕ್ ಡೇಸ್ ಅವರಿಂದ ಜನ ಕಡಿಮೆ ಇದ್ದಾರೆ. ನೀವು ವೀಕೆಂಡಲ್ಲೆಲ್ಲೇ ಬಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ನೋಡಿ ಆಗ್ಲಿ ತುಂಬ ಹೋಗ್ಬಿಟ್ಟಿದ್ದಾರೆ ಜನ ಎಲ್ಲ ಇಲ್ಲಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಇದೇ ಆವತಿ ಲೇಕು. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಅದ್ರ ಹಿಂದೆ ಇರೋದೇ ನಂದಿ ಬೆಟ್ಟ. ಸೊ ಈಗ ನಿಮಗೆ ನಾರ್ಮಲ್ ಆಗಿ ಬೆಳಗ್ಗೆನೇ ಬೇಗ ಬಂದು ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ನೀವು ಬಂದು ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರೆಕ್ಕಿಂಗ್ ಎಲ್ಲ ಮಾಡಿ ಇಲ್ಲಿ ಬಂದು ನೀವು ಊಟ ಎಲ್ಲ ಮಾಡ್ಕೊಬೋದು. ಇಲ್ಲಿ ಫಿಶ್ ಸಿಗುತ್ತೆ ನಿಮಗೆ. ಇನ್ನು ನೀವು ತುಂಬ ರಿಚ್ ಆಗಿದ್ರೆ, ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂದರೆ ಅಲ್ಲೇ ಇಲ್ಲ ಸ್ಟೇಸ್ ಇದೆ ನೋಡಿ, ಅಲ್ಲಿ ನೀವು ಸ್ಟೇ ಕೂಡ ಆಗ್ಬೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಲೇಕ್ ನೋಡ್ತೀನಿ, ಮುಂದೆ ಬನ್ನಿ. ನೋಡಿ ಇದೇ ಆವತಿ ಲೇಕು. ಇದೊಂದು ಪ್ರೈವೇಟ್ ಪ್ಲೇಸ್. ಇದು ಎಲ್ಲರೂ ಪಬ್ಲಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಪ್ರೈವೇಟು. ನೋಡಿ ಅಲ್ಲೇ ಫಿಶ್ ಎಲ್ಲ ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡಿ ನೀವು ಇಲ್ಲಿ ತಿನ್ಬೋದು. ಎಲ್ಲ ಏನು ಬೇಕೋ ಅಲ್ಲಿ ನೋಡಿ, ಅಲ್ಲೂ ತಿನ್ಬೋದು. ಕಷ್ಟ ಬಿದ್ದು ಒಂದು ಪ್ಲೇಟ್ ತಗೊಂಡಿದ್ದೀವಿ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಇವಾಗ ಬಿಡ ಇಷ್ಟೊತ್ತು ಇದು ಮಾಡಿದ್ನಲ್ಲ, ಅವನೇ ಒಂದು ಪ್ಲೇಟ್ ಕೆಳಗಡೆ ಬಿಸಾಕಣ ಫ್ರೆಂಡ್ಸ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಹೊಟ್ಟೆ ಉಳಿತಾ ಇದೆ ಫ್ರೆಂಡ್ಸ್. ಎಷ್ಟು ಟೇಸ್ಟ್ ಆಗಿರೋದು. ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಅವ್ನು ನಮ್ಮ ಹೊಟ್ಟೆ ಮೇಲೆ ಒಡಿಸಿ ಒಂದು ಪ್ಲೇಟ್ನ ಕೆಳಗಡೆ ಹಾಕಿದ್ವಿ ಫ್ರೆಂಡ್ಸ್. ಇನ್ನೊಂದು ಪ್ಲೇಟ್ ತಗೊಂಡು ತಿಂತಾ ಇದ್ದೀವಿ. ಗಾಯ್ಸ್ ಅದು ಆ್ಯಕ್ಚುಲಿ ಬೈ ಮಿಸ್ ಆಗಿ ಬಿದ್ದೋಗ್ಬಿಟ್ಟು, ಅದು ವಿಡಿಯೋ ಆಗಿಲ್ಲ. ಅದು ಒಂದು ಪ್ಲೇಟ್ ಬಿದ್ದೋಗ್ಬಿಡ್ತು ಒಟ್ಟಿನಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ಏನೇನು ಸಿಗುತ್ತೆ ಇಲ್ಲಿ? ಜಿಲೇಬಿ, ಬಾಂಗ್ಡಾ, ಮತ್ತಿ, ಫ್ರಾನ್ಸು, ಬೆಳಗ್ಗೆ ಎಷ್ಟು ಗಂಟೆಗೆ ಅಣ್ಣ ಓಪನ್ ಇಲ್ಲಿ? 11 ಸಂಜೆ 8:30. ನೈಟ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? 8:30 ಕ್ಲೋಸ್ ಅಣ್ಣ. ಅಣ್ಣ ರಜೆ ಇರುತ್ತೆ ಇಲ್ಲಿ? ಸೋಮವಾರ ರಜೆ ಅಣ್ಣ. ಬರೀ ಒಂದೇ ದಿನನಾ? ಸೋಮವಾರ ಒಂದೇ ದಿನ, ಎಲ್ಲ ದಿನನೂ ಇದ್ದೇ ಇರುತ್ತೆ ಅಣ್ಣ. ಪ್ರೈಸ್ ಯಾವ ಥರ ಇದೆ ಇಲ್ಲಿ? ಎಲ್ಲ ಈಗ 100 ರೂಪಾಯಿ ಪ್ಲೇಟು. ಹಾಂ. ಈಗ ವೈಟ್ ಪಾಂಪ್ಲೆಟ್ ಬಂದು 250 ಇರುತ್ತೆ. ಹಾಂ. ಆಮೇಲೆ ಪ್ರಾನ್ಸ್ 100 ರೂಪಾಯಿ ಇರುತ್ತೆ. ಹಾಂ. ಮತ್ತೆ ಇದು ಪಾಂಪ್ಲೆಟ್ 100 ರೂಪಾಯಿಗೆ 2 ಪೀಸು. ಜಿಲೇಬಿ 80 ರೂಪಾಯಿ ಇರುತ್ತೆ. ಹಾಂ. ಎಲ್ಲಿಂದ ತರಲಿ ದುಡ್ಡು? ಟೇಸ್ಟಲ್ಲಿ ಯಾವ ಥರ ಇದೆ ಅಣ್ಣ?
ಎಲ್ಲ ತುಂಬಾ ಚೆನ್ನಾಗಿದೆ. ಹಾಂ ಪೀಸ್ ಎಲ್ಲ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ, ಹಾ. ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ಎಲ್ಲ ಮಸಾಲೆ ಮಾತ್ರ ಸೂಪರ್ ಆಗಿದೆ. ಹ್ಞೂ ಫಿಶ್ ಮಾತ್ರ ಫ್ರೆಶ್ ಆಗಿದೆ. ಹಾಂ ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು, ಫ್ಯಾಮಿಲಿ ಜೊತೆ ಎಲ್ಲ ಬಂದು ಮಸ್ತಾಗಿ ಬಂದು ಎಂಜಾಯ್ ಮಾಡ್ಬೋದು. ಅಣ್ಣ ಪ್ರೈಸಲ್ಲಿ ಯಾವ ಥರ ಇದೆ, ಅಫೋರ್ಡೇಬಲ್ ಆಗಿದೆಯಾ ಇಲ್ಲ? ಪ್ರೈಸ್ ಎಲ್ಲ ಅಫೋರ್ಡಬಲ್ ಆಗಿದೆ. ಒಂಚೂರು ಕ್ವಾಂಟಿಟಿ ಜಾಸ್ತಿ ಕೊಟ್ಬಿಟ್ರೆ ಅಷ್ಟೇ ಸಾಕು. ಕ್ವಾಂಟಿಟಿ ಜಾಸ್ತಿ ಬೇಕಂತ. ಕ್ವಾಂಟಿಟಿ ಜಾಸ್ತಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಬೋಟಿಂಗ್ ಫೆಸಿಲಿಟಿನೂ ಇದೆ. ನಿಮ್ಗೆ ಏನಾದರೂ ಬೇಕಾದರೆ ನೀವು ಇಲ್ಲೇ ಅಲ್ಲಿ ಮೀನು ತೊಗೊಂಡು ನೀವು ಇಲ್ಲಿ ಬೋಟಿಂಗ್ ಬಂದು ಈ ಬೋಟಿಂಗಲ್ಲೇ ನೀವು ಬೇಕಾದ್ರೆ ಓಡಾಡ್ಕೊಂಡು ಇಲ್ಲೇ ನೀವು ಮೀನು ಬೇಕೋ ತಿನ್ಬೋದು. ಬಟ್ ಇನ್ನೂ ಒಂದು ಬೋಟಿಂಗ್ ಇದೆ, ಅದೆಲ್ಲೋ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಈ ಥರ ಎಲ್ಲ ಇದೆ ಇಲ್ಲಿ ನೋಡಿ. ಅಣ್ಣ ಎಷ್ಟಣ್ಣ ಬೋಟಿಂಗ್ಗೆ? ಒಬ್ಬರಿಗೆ 100 ರೂಪಾಯಿ ಆಗುತ್ತಂತೆ. ಒಂದು 30 ಮಿನಿಟ್ಸ್ ಒಂದು ರೌಂಡ್ ಹಾಕ್ಸ್ತಾರೆ ಅಷ್ಟೇ. ಇಲ್ಲಿ ಚೆನ್ನಾಗಿರುತ್ತೆ.